ಕನ್ನಡ ಶಾಲೆಗಳ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ವಹಿಸಿದಂಥ ಷರತ್ತುಗಳನ್ನು ಸಡಿಲಗೊಳಿಸಲು ಆಗ್ರಹಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜುಲೈ 14ರಂದು ರಾಜ್ಯಾದ್ಯಂತ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕನ್ನಡ ಸಂರಕ್ಷಣಾ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ರೇವಣಸಿದ್ದಪ್ಪ ಜಲಾದೆ ಅವರು ತಿಳಿಸಿದ್ದಾರೆ. ಇನ್ನು ಧರಣಿ ಸತ್ಯಾಗ್ರಹ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂಥ ಅವರು 1995ರ ನಂತರದ ಪ್ರಾರಂಭವಾದ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು. ಇನ್ನು ಬಡ ಮಕ್ಕಳ ದಾರಿದೀಪವಾದಂಥ ಆರ್ಟಿಇ ಖಾಸಗಿ ಶಾಲೆಗಳಿಗೆ ಮರುಜಾರಿ ಮಾಡಬೇಕು. ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ರಾಜ್ಯಾದ್ಯಂತ ಇರುವಂತಹ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು. ಹೀಗೆ ಒಟ್ಟು 8 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜುಲೈ 14ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆಯವರೆಗೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಖಾಸಗಿ ಅನುದಾನ ರಹಿತ ಆಡಳಿತ ಮಂಡಳಿಯ ಸಂಘ ಮತ್ತು ಕನ್ನಡ ಸಂರಕ್ಷಣಾ ಸಮಿತಿ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಬರ್ತಕ್ಕಂಥ 14ನೇ ಜುಲೈ 2025ರಂದು ಸೋಮವಾರದಂದು ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರದ ಶಿಕ್ಷಣ ನೀತಿಯ ವಿರೋಧಿಸಿ ಕನ್ನಡ ಶಾಲೆಗಳ ಮಾರಣ ಹೋಮವನ್ನು ವಿರೋಧಿಸಿ ಕನ್ನಡ ಶಾಲೆ ಉಳಿಸಿ ಕರ್ನಾಟಕ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ 5 ಗಂಟೆಗಳ ಕಾಲ ನಾವು ಧರಣಿ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮುಂದೆ ಧರಣಿ ಮಾಡ್ತೀವಿ. ತಾಲೂಕು ಕೇಂದ್ರದಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ನಾವು ಧರಣಿ ಮಾಡ್ತಾಯಿದ್ದೀವಿ. ಇಷ್ಟೇ ನಮ್ಮದು 9 ಬೇಡಿಕೆ ಇವೆ. ಶಾಲೆ ನಡೆಸುವವರಿಗೆ ಮುಕ್ತವಾಗಿ ಅವಕಾಶ ಕೊಡಿ. ಶಾಲೆ ಅನುಮತಿ ಪಡೆದು ನವೀಕರಿಸುವ ಸಂದರ್ಭದಲ್ಲಿ ಏನು ಷರತ್ತುಗಳಿವೆ ಷರತ್ತು ಸಡಿಲಿಸಿ ಖಾಸಗಿ ಶಾಲೆಗಳಿಗೆ RTI ಮರುಜಾರಿ ಮಾಡಿ, ಬಡವರ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ RTI ಮರುಜಾರಿ ಮಾಡಿ ಮತ್ತು ಸರ್ಕಾರದಿಂದ ಏನು ಕನ್ನಡ ಶಾಲೆಗಳು ಬಂದ್ ಮಾಡಿ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಆಗ್ತಾಯಿದೆ ಅದು ಆಗಬಾರ್ದು, ಅದನ್ನು ಹಿಂತೆಗೆದುಕೊಳ್ಳಬೇಕು. ಹೀಗೆ ಒಟ್ಟು 9 ಬೇಡಿಕೆಗಳನ್ನು ಆಗ್ರಹಿಸಿ ನಾವು ಬರ್ತಕ್ಕಂಥ 14ನೇ ತಾರೀಕು ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ 5 ಗಂಟೆಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಇನ್ನು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಅಧ್ಯಕ್ಷ ರಾಜೇಂದ್ರ ಮನಗೇರಿ ಮಾತನಾಡಿ, ಕನ್ನಡ ಸಂರಕ್ಷಣಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಕೆಲ ಶಿಕ್ಷಕರನ್ನು ಒಳಗೊಂಡು ಜುಲೈ 14ರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಇವೇನು ಕನ್ನಡ ಸಂರಕ್ಷಣಾ ಸಮಿತಿ ಇದೆ ಎಲ್ಲರನ್ನು ಸೇರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು ಒಳಪಡಿಸಿ ಎಲ್ಲ ತಾಲೂಕದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯವರು ಶಾಲೆಗಳನ್ನು ತೆರೆದಿಟ್ಟು ಶಾಲೆ ಇದೇ ರೀತಿ ಯಾವುದೇ ರೀತಿ ನಾವು ಶಾಲೆ ಬಂದ್ ಮಾಡ್ತಾ ಇಲ್ಲ. ಶಾಲೆ ಯಾವ ರೀತಿಯಲ್ಲಿ ತರಗತಿ ನಾವು ಪ್ರಾರಂಭ ಇಟ್ಟು ಶಾಲೆ ಆಡಳಿತ ಮಂಡಳಿಯವರು ಕೆಲ ಶಿಕ್ಷಕರನ್ನು ತಗೊಂಡು ನಾವು ತಹಸೀಲ್ ಆಫೀಸ್ ಮುಂದೆ 1 ದಿವಸದ ಸಾಂಕೇತಿಕವಾದಂಥ ಧರಣಿ ನಾವು ಮಾಡ್ತಾಯಿದ್ದೀವಿ. ಸರ್ಕಾರ ಈ ಧರಣಿಗೆ ಇಲ್ಲಿಗೆ ನಿಲ್ಲಿಸಿ ನಮ್ಮ ಬೇಡಿಕೆಗಳನ್ನು ಪೂರೈಸಿದರೆ ಸರ್ಕಾರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ರೂಢಿಗಿಳಿಬೇಕಾಗುತ್ತೆ. ಶಿಕ್ಷಕರು ರಸ್ತೆಗಿಳಿದರೆ ಯಾವ ಸರ್ಕಾರಕ್ಕೂ ಒಳ್ಳೆಯದಾಗಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಈ ಒಂದು ನಿರ್ಣಯ ತೊಗೊಂಡಿವಿ. ಸರ್ಕಾರ ನಮ್ಮ ಜೊತೆ ಸೇರಿ ನಮ್ಮ ಕಡೆ ಗಮನ ಹರಿಸಿ ನಮ್ಮ ಷರತ್ತುಗಳನ್ನು ಪೂರೈಸಿ ಮತ್ತು ಆದಷ್ಟು ಬೇಗ ರಾಜ್ಯದಲ್ಲಿ ಇದೇನು ಕೋಚಿಂಗ್ ಹಾವಳಿದೆ ಅದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರ ಕೂಡ ಮುಂದಾಗಬೇಕಂತ ಹೇಳ್ತಾ, ನನ್ನ ಹೆಸರು ರಾಜೇಂದ್ರ ಕುಮಾರ್ ಮಣಗೆರೆ, ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಜಿಲ್ಲಾಧ್ಯಕ್ಷ.